بسم الله الرحمن الرحيم. नबी भाई से गुजारिश करता हूँ कि वो स्टेज मैं कन्नड़ में बात करता हूँ। यंगस्टर ನ್ಯಾಷನಲ್ ಪ್ರೆಸಿಡೆಂಟ್ CM ಶಹಬಾಜ್ ಖಾನ್ ಇವತ್ತಿಲ್ಲಿ ಬಂದಿದ್ದಾರೆ. ನಿಮಗೆಲ್ಲರೂ ಕೂಡ ಅವರನ್ನು ನೋಡಲಿಕ್ಕೆ ಭಾಗ್ಯ. ಹಾಗೆ ಈ ವೇದಿಕೆಯಲ್ಲಿ ಅನೇಕರು ಮುಖಂಡರು, ರಾಜ್ಯದ ಪದಾಧಿಕಾರಿಗಳು, ಯಂಗ್ಸ್ಟಾರ್ ಪಾರ್ಟಿದವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಮಾದೇವ ನಾಯಕರಿದ್ದಾರೆ. ಅಲ್ ಬಿಲಾಲ್ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ಮತ್ತು ಜವಾಬ್ದಾರಿತ ವ್ಯಕ್ತಿಗಳಿದ್ದಾರೆ. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಲ್ ಬಿಲಾಲ್ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ನಿಮಗೆ ವಂದನೆಯನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ತಮಗೆ ಧನ್ಯವಾದವನ್ನು ಕೂಡ ಹೇಳ್ತೀನಿ. ಯಾಕಂದರೆ ಭಾರಿ ಅಚ್ಚುಕಟ್ಟಿನಲ್ಲಿ ತಾವು ಇದನ್ನು 18-20 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಒಂದು ಅಲ್ ಬಿಲಾಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿದರೆ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ನಡೆಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ತಮಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ಗೆಸ್ಟು ನಮ್ಮ ಏನು ಯಂಗ್ಸ್ಟಾರ್ ಪಾರ್ಟಿ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ. ಅವರು ನನಗೆ ಆತ್ಮೀಯರು. ಅವರು ಅಲ್ಪಸಂಖ್ಯಾತರು, ಅದರಲ್ಲಿ ಹೆಚ್ಚಾಗಿ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮ್ಸ್ ಪರವಾಗಿ ನಿಲ್ಲೋರು. ಅವರು ಯಂಗ್ಸ್ಟಾರ್ ಪಾರ್ಟಿ ಇರೋದೇ ಮುಸ್ಲಿಂ ಪರವಾಗಿ. ಅವರೆಲ್ಲೂ ಕೂಡ ಹೋರಾಟ ಮುಸ್ಲಿಮ್ಸ್ ಪರವಾಗಿ ಯಾವಾಗಲೂ ಇರ್ತಾರೆ. ತಾವು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ತಾವು ನೋಡ್ತೀರಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಾನು. ಹಾಗೆ ಇವತ್ತು ಅವರು ಈ ವೇದಿಕೆಗೆ ಬಂದಿರೋದು ದೊಡ್ಡ ಭಾಗ್ಯ ಅಂತ ಹೇಳ್ತೀನಿ. ನನಗೂ ಕೂಡ ಅವರಿಗೂ ಅನೇಕ ವರ್ಷದ ಹಿಂದೆ ಪರಿಚಯ ಇದೆ. ನಾನು ಅವರನ್ನು, ಅವ್ರ ತಂದೆ ನನಗೆ ಆತ್ಮೀಯರು. ಇಲ್ಲೇ ಹುಟ್ಟಿ ಬೆಳೆದವರು ಅವರು. ಎಲ್ಲಿ ಅವ್ರ ತಂದೆಯವರು ಇಲ್ಲೇ ಇರೋದು. ಅವರು ಆವಾಗ ಹಾಸನದಲ್ಲೇ ಅವ್ರ ತಂದೆ ಹುಟ್ಟಿ ಬೆಳೆದಿರೋದು. ಆದರೂ ಕೂಡ ಅವರು ಕಸುಬೆಲ್ಲ ಮಾಡಿಕೊಂಡು ಜೀವನಕ್ಕಾಗಿ ದಾರಿ ಹಿಡ್ಕೊಂಡು ಇದ್ದವರು, ಇದೇ ಗ್ರಾಮದಲ್ಲೇ ಇದ್ದವರು ಅವರು. ಹಾಗಾಗಿ ಅವರನ್ನು ನಾನು ಮತ್ತೊಮ್ಮೆ ಈ ವೇದಿಕೆಗೆ ಬಂದಿದ್ದಕ್ಕೆ ಧನ್ಯವಾದಗಳು ಅರ್ಪಿಸ್ತೀನಿ. ಮತ್ತು ತಾವು ಈ ಸ್ಪೋರ್ಟ್ಸ್ ಅನ್ನೋದೇನಿರುತ್ತೆ ತಮಗೆಲ್ಲರಿಗೂ ಗೊತ್ತಿದೆ. ಕಬಡ್ಡಿ ಆಟ, ಮೈಕೈ ನೋವು ಮಾಡ್ಕೊಳ್ಳೋದು. ತಾವು ಭಾರಿ ಜಾಗ್ರತೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ತಾವು ತಗೊಂಡು ತಾವು ಆಡಬೇಕಂತೇಳಿ ಹೇಳ್ತೀನಿ. ಮತ್ತು ಯಾವಾಗಲೂ ಕೂಡ ಹೆಚ್ಚಾಗಿ ತಾವು ಗಲಾಟೆ, ಮತ್ತೊಂದು ಸಣ್ಣ ಸಣ್ಣ ಒಂದೊಂದು ಪಾಯಿಂಟಿಗೆ ಜಗಳ ಮಾಡೋದು, ಮತ್ತೊಂದು ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಅಂಪೇರ್ ಏನು ನಿರ್ಣಯ ಇರುತ್ತೆ ಅದು ಕೊನೆಯ ನಿರ್ಣಯ. ಅಂಪೇರ್ ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನ ಕೊನೆಯಾಗಿರುತ್ತೆ. ಹಾಗಾಗಿ ತಮ್ಗೆ ಹೇಳ್ತೀನಿ, ಸಣ್ಣ ಪುಟ್ಟದಕ್ಕೆ ತಾವು ಯಾಕಂತ ಹೇಳಿದರೆ ಪೂರಾ ನೀವು ಇರೋದು ಇದೇ ಗ್ರಾಮದವರು. ಇದೇ ಗ್ರಾಮದಲ್ಲಿ ನಿಂತ್ಕೊಂಡು ತಾವು
ಆಟ ಆಡಬೇಕಾದ್ರೆ ನೀವು ಜಗಳ ಮಾಡಿದರೆ ನಿಮ್ಮ ಮನೆಯಲ್ಲಿ ನೀವು ಜಗಳ ಮಾಡ್ಕೊಂಡಂಗಾಗತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಾವು ಶಾಂತಿ ರೀತಿಯಿಂದ ಆಟ ಆಡಿ. ಯಾಕಂದ್ರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ನಮ್ಮ ಏನು ಚೀಫ್ ಗೆಸ್ಟ್ ಬಂದಿದ್ದಾರೆ ಶರಫ್ ಖಾನ್ ಅವರು ಮಾತಾಡ್ತಾರೆ. ಹಾಗಾಗಿ ನನ್ನ ಮಾತನ್ನ ಮುಗಿಸ್ತೀನಿ. ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಒಂದಷ್ಟ ನನ್ನ ಮಾತನ್ನ ಮುಗಿಸ್ತೀನಿ. ನಮ್ಮ ಮುಸ್ಲಿಮ್ಸ್ ಅಲ್ಲಿ ಯಾರೂ ಕೂಡ ಭಟ್ಕಳದಲ್ಲಿ ಕನ್ನಡ ಮಾತಾಡಲ್ಲ ಅಂತ ವಿಷಯನೇ ಇಲ್ಲ. ಕನ್ನಡ ತುಳು ಕನ್ನಡ ಆಗಿದ್ರು ಪರವಾಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ನಾವೆಲ್ಲರೂ ಕೂಡ ನೀವು ವೇದಿಕೆಯ ಮೇಲೆ ಕೂತಿರೋಂತ ಎಲ್ಲರಿಗೂ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಯದಾ ಯದಾದಿ ಧರ್ಮಸ್ಯ ಯದದಿ ಭವತ್ತು ಭಾರತ ಅಂತ ಏನ್ ಹೇಳ್ತೀವಿ ನಾವು, ಈ ಭಾರತಕ್ಕೆ ಪ್ರತಿ ಒಂದು ಕಡೆಯಿಂದ ಒಂದು ಮೂಲೆಯಿಂದ, ಈಗ ನೀವು ನೋಡಿರ್ಬೋದು ಬಹಳಷ್ಟು ಎಲ್ಲಾ ದೇಶದ ಮೂಲೆ ಮೂಲೆಯಲ್ಲೂ ಭಟ್ಕಳಿಗಳಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಭಟ್ಕಲ್ನವ್ರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಅಂಧದ್ರಲ್ಲಾಗಿರ್ಲಿ, ಚಂದದಲ್ಲಾಗಿರ್ಲಿ. ಆಮೇಲೆ ಧರ್ಮ ವಿಚಾರ ಬಂದಾಗ ಮುಸ್ಲಿಮ್ಸ್, ಸುನ್ನಿ, ನವೈತಿ ಯಾವ ನೋಡಲ್ಲ ನಾವು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳಿ ಒಂದು ವೇದಿಕೆಯನ್ನು ಹಂಚಿಕೊಂಡು ಈ ದೇಶಕ್ಕೋಸ್ಕರ ಒಂದು ಕೆಲಸ ಮಾಡುವಂತ ತೀರ್ಮಾನವನ್ನು ತಗೊಂಡು ಇವತ್ತು ಇಲ್ಲೆಲ್ಲ ನಿಂತಿದ್ದೀರಲ್ಲ, ನೀವೆಲ್ಲರೂ ಕಾರಣ. ಮುಂದಿನ ದಿವಸದಲ್ಲಿ ನಿಮ್ಮ ಭವಿಷ್ಯ, ದೇಶದ ಭವಿಷ್ಯ ಬಿಲಾಲ್ ಯೂತ್ ಅಸೋಸಿಯೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬಿಲಾಲ್ ಯೂತ್ ಅಸೋಸಿಯೇಷನ್ ಅವರು ಮಾಡಿರುವಂತ ಕಾರ್ಯಕ್ರಮದಿಂದ ಬಹಳಷ್ಟು ನೀವು ಟ್ರಸ್ಟ್ಗಳಲ್ಲಿ, ಅಸೋಸಿಯೇಷನ್ಗಳಲ್ಲಿ ಬಹಳಷ್ಟು ಈಗ ನಿಮ್ಮ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ವಿಂಗ್ಸ್ ಆಗಿ ಇರ್ತವೆ ಅಲ್ವಾ. ಯಾಕಂದ್ರೆ ನಮ್ಮ ಹಿರಿಯರು ಇವರು, ನಾವು ಇವ್ರಿಗೆ ಹೆಸರು ತಗೊಂಡು ಮೈಕಲ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ನಾವು ದೊಡ್ಡವ್ರನ್ನ ಗೌರವಿಸೋ ಸ್ಥಾನ ನಮ್ಮ ಮನಸ್ಸಲ್ಲಿರುತ್ತೆ. ನಮ್ಮ ತಂದೆಯ ಬಹಳ ಕ್ಲೋಸ್ ಸ್ನೇಹಿತರು ಅಂತ ಹೇಳ್ಬೋದು ಮಜೀದ್ ಭಾಯಿ ಅವರು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಮ್ಗೆ ನೋಡಿರೋರು, ನಮ್ಮ ತುಂಟತನ ನಮ್ಗೆಲ್ಲರೂ ಕೂಡ ಈಗಲೂ ಕೂಡ ಆರ್ ಕನ್ನಡದಲ್ಲಿ ಡಿಬೇಟ್ ಕರೆದಾಗ ಆ ಭಟ್ಕಲ್ ಹುಡುಗನ್ ಕರೀರಿ ಅಂತ ಹೇಳ್ತಾರೆ. ನಾವು ಹುಟ್ಟಿರೋ ಊರು ಹೊಳೆ ನರಸೀಪುರ ಆಗಿದ್ರು ಕೂಡ ಭಟ್ಕಲ್ ಟೈಟಲ್ ಮಾತ್ರ ನಮಗ್ ಬಿಟ್ಟಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಈ ಭಟ್ಕಲ್ ಅನ್ನೋದು ಕೇವಲ ಒಂದು ಊರು, ಒಂದು ತಾಲೂಕು, ಒಂದು ಡಿಸ್ಟಿಕ್ ಅಲ್ಲ. ಇದು ಒಂದು ದೇಶ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಸಮಾನತೆಗಾಗಿ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಎಲ್ಲರೂ ಕೂಡ ಹಂಚಿಕೊಂಡು ನಮ್ಮ ದೇಶಭಕ್ತಿಯನ್ನು ತೋರಿಸುವಂತ, ಪ್ರದರ್ಶನ ಮಾಡುವಂತ ಕೆಲಸ ಎಲ್ಲ ಯೂತ್ ಸೇರಿ ಇವತ್ತೆಲ್ಲರೂ ಕೂಡ ಮಾಡಬೇಕು. ಹೀಗೆ ಮುಂದುವರಿಬೇಕು. ಯಾಕಂದ್ರೆ ನಾನು ನಿಮ್ಗೆ ಆಶೀರ್ವಾದ ಮಾಡುವಷ್ಟು ದೊಡ್ಡವನು ಅಲ್ಲ, ಆಮೇಲೆ ನಿಮ್ಗೆ ಬೆಸ್ಟ್ ಆಫ್ ಹೋಗ್ ಬನ್ನಿ ಅಂತ ಹೇಳಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ವಯಸ್ಸಲ್ಲಿ ಬಹಳ ಚಿಕ್ಕವನಾಗಿದ್ರು ಕೂಡ ಇತಿಹಾಸ 2023ಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷವನ್ನು ಕಟ್ಟಿ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರು ದಾಖಲಿಸಿದ್ದೀನಿ ಅಂದ್ರೆ ಅದು ಭಟ್ಕಲ್ ಮಣ್ಣೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಕಮಿಷನ್ ಅವರು ಒಂದು ರಿಪೋರ್ಟ್ ಮಾಡ್ತಾರೆ. ಮೋದಿಜಿ ಅವರ ಮುಂದೆ ಹೋಗೋಕ್ಕಿಂತ ಮುಂಚೆ ರಿಪೋರ್ಟ್ ಅಲ್ಲಿ, ಎಲೆಕ್ಷನ್ ಕಮಿಷನ್ ಅವರ ರಿಪೋರ್ಟ್ ಅಲ್ಲಿ ಎಲ್ಲಕ್ಕಿಂತ ಒಂದು ಚಿಕ್ಕ ವಯಸ್ಸಿನ ಹುಡುಗ ಅಂತ ಹೇಳಿ ನಮ್ಮನ್ನ ಕೀಳ್ಗಣಿಸಿದ್ರು ಕೂಡ ಇತಿಹಾಸದಲ್ಲಿ ನಾವು ಭಟ್ಕಲ್ ಅವ್ರ ಮುಂದೆ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇತಿಹಾಸದಲ್ಲಿ ನಾವು ಯಾವತ್ತೂ ಭಟ್ಕಲ್ ಅವರು ಸೋತಿಲ್ಲ, ಸೋಲಲ್ಲ, ಮುಂದೆ ಇವತ್ತು ಸೋಲಿಲ್ಲ, ನಾಳೆನೂ ಸೋಲಿಲ್ಲ, ನಾಡ್ದಕ್ಕೂ ನಾವು ಸೋಲೋ ಅಂತ ಮಾತೇ ಇಲ್ಲ. ಈಗ ಗೇಮು ಅಂತ ವಿಷಯ ಬಂದಾಗ ಯಾರನ್ನು ನೋಡ್ಬೇಡಿ, ಮುಂದೆ ಯಾರೇ ಇದ್ರು ಕೂಡ ನಾನು ಎಲ್ಲರಿಗೂ ಹೇಳೋದು, ಯಾಕಂದ್ರೆ ಇಲ್ಲಿ ನಾವು ಆಟ ಆಡ್ಬೇಕಾದ್ರೆ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು, ನಾವು ಗೆಲ್ಲೇಬೇಕು ಅಂತ ಹೇಳಿ. ಯಾಕಂದ್ರೆ ಮುಂದೆ ಅವರು ಸ್ಟ್ರಾಂಗ್ ಇದ್ದಾರೆ. ಯಾಕಂದ್ರೆ ಈಗ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನೋಡಿರ್ಬೋದು, ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಸುರಿತಾರೆ, ನಮ್ಮ ಹತ್ರ ಏನು ಇಲ್ವಲ್ಲ ಅಂತ. ಬಡ ಕುಟುಂಬದಿಂದ ಬಂದವರೇ ಅಂಬೇಡ್ಕರ್ ಆಗಿರೋರು, ಬಡ ಕುಟುಂಬದಿಂದ ಬಂದಿರೋರೆ APJ ಅಬ್ದುಲ್ ಕಲಾಂ ಆಗಿರೋದು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. मेजर और सुल्तान जल्द से जल्द रेडी हो जाए।